ಸ್ವಾಮಿ ವಿವೇಕಾನಂದರ ಪೂರ್ವದ ಹೆಸರು ನರೇಂದ್ರನಾಥ್ ಅಂತಾಗುತ್ತೆ. ಇವರ ತಂದೆ ವಿಶ್ವನಾಥ ದತ್, ತಾಯಿ ಭುವನೇಶ್ವರಿ ದೇವಿ. 1863 ಜನವರಿ 12 ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಇವರು ಭಾರತದ ಅತ್ಯಂತ ಸುಪ್ರಸಿದ್ಧ ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರಾಗಿರ್ತಾರೆ. ಸ್ವಾಮಿ ವಿವೇಕಾನಂದನವರ ಜನ್ಮದಿನವಾದ ಜನವರಿ 12 ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತೆ. ವಿವೇಕಾನಂದರ ತಂದೆಯವರು ಸುಪ್ರಸಿದ್ಧ ವಕೀಲರಾಗಿದ್ದರು. ತಮ್ಮ ಮಗನು ಕೂಡ ವಕೀಲನಾಗಬೇಕು ಎಂಬ ಆಸೆ ಅವರದಾಗಿತ್ತು. ಆಗಿನ ಕಾಲದಲ್ಲಿ ಕಲ್ಕತ್ತಾದಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರು ಕುದುರೆ ಗಾಡಿ ಮೇಲೆ ಓಡಾಡ್ತಿದ್ರು. ಆ ಕುದುರೆಗಳನ್ನು ನೋಡಿಕೊಳ್ಳೋಕೆ ಒಬ್ಬ ಸಾರಥಿ ಇರುತ್ತಿದ್ದ. ಬಾಲಕ ನರೇಂದ್ರನಿಗೆ ತಾನು ಕೂಡ ದೊಡ್ಡವನಾದ ಮೇಲೆ ಸಾರಥಿ ಆಗಬೇಕು ಅನ್ನೋ ಆಸೆ ಚಿಗುರೊಡೆದಿತ್ತು. ಒಮ್ಮೆ ನರೇಂದ್ರರ ತಂದೆ ಅವರನ್ನು ತಮ್ಮ ಬಳಿ ಕರೆದು, ನೀನು ದೊಡ್ಡವನು ಆದ್ಮೇಲೆ ಏನಾಗ್ತೀಯ ಎಂದು ಕೇಳಿದರು. ಅದಕ್ಕೆ ಏನೂ ಅರಿಯದ ನರೇಂದ್ರ, ನಾನು ಸಾರಥಿಯಾಗ್ತೀನಿ ಅಂತ ಹೇಳಿಬಿಟ್ರು. ಅವರ ಮಾತಿನಿಂದ ನರೇಂದ್ರರ ತಂದೆಗೆ ತುಂಬಾ ಬೇಜಾರಾಯಿತು ಮತ್ತು ಕೋಪ ಬಂತು. ಕಪಾಳಕ್ಕೆ ಹೊಡೆದೇ ಬಿಟ್ರು. ನರೇಂದ್ರ ಅಳುತ್ತಾ ತಾಯಿ ಭುವನೇಶ್ವರಿ ಹತ್ರ ಓಡಿ ಬಂದು, ತಾಯಿ ಭುವನೇಶ್ವರಿ ದೇವಿಯವರು ನರೇಂದ್ರರನ್ನು ದೇವರ ಕೋಣೆಗೆ ಕರೆದುಕೊಂಡು ಬಂದರು. ದೇವರ ಕೋಣೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಗೀತೋಪದೇಶ ಮಾಡುತ್ತಿರುವ ಫೋಟೋ ತೋರಿಸಿ, ಶ್ರೀಕೃಷ್ಣನೂ ಸಹ ಒಬ್ಬ ಸಾರಥಿಯೇ, ನೀನು ಸಾರಥಿಯಾಗೋಕ್ ಬಯಸಿದರೆ ಶ್ರೀಕೃಷ್ಣನ ತರ ಆಗು ಎಂದು ತಾಯಿ ಭುವನೇಶ್ವರಿ ದೇವಿ ನರೇಂದ್ರರಿಗೆ ಹೇಳಿದರು. ಈ ಮಾತು ಬಾಲಕನಾದ ನರೇಂದ್ರರ ಮನಸ್ಸಿಗೆ ತುಂಬಾ ಪ್ರಭಾವ ಬೀರುತ್ತೆ. ನಾನು ಈ ಲೋಕಕ್ಕೆ ದಾರಿ ತೋರಿಸುವ ಸಾರಥಿಯಾಗಬೇಕೆಂದು ಬಾಲಕನಿದ್ದಾಗಲೇ ಮನಸ್ಸಿನಲ್ಲಿ ಚಿಂತಿಸೋಕೆ ಶುರು ಮಾಡಿದ್ರು. ಮುಂದೆ ದೊಡ್ಡ ವ್ಯಕ್ತಿಯಾದಾಗ ಇಡೀ ವಿಶ್ವಕ್ಕೆ ವಿವೇಕರಾಗಿ ಆಗೋ ಆನಂದವನ್ನು ನೀಡುವ ವಿವೇಕಾನಂದರಾದರು. ಇವತ್ತು ಯುವ ಜನತೆ ಅಂತ ಸ್ಫೂರ್ತಿ ಬಂದ್ರೆ ಆಗ ಎಲ್ಲರಿಗಿಂತ ಮೊದಲಿರೋ ಹೆಸರು ಸ್ವಾಮಿ ವಿವೇಕಾನಂದರದು. ಆ ಹೆಸರು ಯುವ ಜನತೆಗೆ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರದು. ವಿವೇಕಾನಂದರು ವೇದಾಂತದ ಪ್ರಸಿದ್ಧ ಅಧ್ಯಾತ್ಮದ ಗುರುಗಳಾಗಿ ಯುವ ಜನತೆಯ ಮನಸ್ಸಲ್ಲಿ ಮನೆ ಮಾಡಿದ್ದಾರೆ.